ಇಕ್ಕಳಕ್ಕೆ ಸಿಕ್ಕಾಕೊಂಡ್ರು ರಾಹುಲ್ ಗಾಂಧಿ. ಬೀದಿ ಜಗಳದಲ್ಲಿ ಭಾರೀ ಕಲಹ, ರಿಸ್ಕ್ ತಗೋತಾರ ಕಾಂಗ್ರೆಸ್ ನಾಯಕ. ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿ ಸದ್ಯ ಕರ್ನಾಟಕದಲ್ಲಿ ನಡೀತಿರೋ ಸಿಎಂ ಕುರ್ಚಿ ಧಾರಾವಾಹಿಯಲ್ಲಿ ಅತ್ಯಂತ ಜೋರಾಗಿ ಕೇಳಿ ಬರ್ತಿರೋ ಆ ಅದೃಶ್ಯ ನಾಯಕನ ಹೆಸರು ರಾಹುಲ್ ಗಾಂಧಿ. ಸಿಎಂ ಡಿಸಿಎಂ ಇಬ್ರು ಬಹಿರಂಗವಾಗಿ ಕಿತ್ತಾಡ್ತಿದ್ರು ಕೂಡ ಈ ರಾಹುಲ್ ಗಾಂಧಿ ಏನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತಿದೆ ಅನ್ನೋ ಪ್ರಶ್ನೆ ಕೇಳಲಾಗ್ತಿದೆ. ರಾಹುಲ್ ಗಾಂಧಿ ಕಡೆಗೆ ಮತ್ತೆ ಎಲ್ಲಾ ಬೆರಳುಗಳು ಒಂದಲ್ಲ ಎಲ್ಲಾ ಬೆರಳುಗಳು ಹಿಂತಿರುಗಿದಾವೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಾನು ಏನು ಹೇಳಲಿ ನಿಮಗೆ, ನೀವು ಪತ್ರಕರ್ತರೆಲ್ಲ ಈ ಚಳಿಲಿ ಬಂದು ನಿಂತಿರೋದು ನೋಡಿ ಬೇಜಾರಾಗುತ್ತೆ, ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ರೀತಿಲಿ ಹೇಳಿಕೆಯನ್ನ ಕೊಟ್ಟಾದ ಬಳಿಕ ಅಂತೂ ಕೂಡ ರಾಹುಲ್ ಗಾಂಧಿ ಚೆಂಡು ನಿಮ್ಮ ಕಾಲ ಬಳಿ ಇದೆ, ನಿಮ್ಮ ಅಂಗಳದಲ್ಲಿದೆ, ಓದಿರ್ರಿ, ಏನ್ರಿ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತದೆ. ಆದ್ರೆ ರಾಹುಲ್ ಗಾಂಧಿಗೆ ಇದು ಸುಲಭ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಚೂರೇ ಚೂರು ತಪ್ಪು ಲೆಕ್ಕ ಹಾಕಿದ್ರು ಕೂಡ ಕಾಂಗ್ರೆಸ್ ಅತಿ ದೊಡ್ಡ ಹೊಡೆತ ತಿನ್ಬೇಕಾದ ಪರಿಸ್ಥಿತಿ ಬರುತ್ತೆ. ಅವ್ರಿಗೆ ಮನ್ಸಲ್ಲೇ ಹೇಳ್ತಿರ್ಬೋದು, ಹೌದರಯ್ಯ ಚೆಂಡು ನನ್ನ ಅಂಗಳದಲ್ಲೇ ಇದೆ, ಬಟ್ ನನಗೆ ಗೊತ್ತಿಲ್ವೇ ಅದ್ರೊಳಗಡೆ ಬರೀ ಏರಿದೆಯೋ ಅಥವಾ ಬಾಂಬ್ ಇದೆಯೋ, ಒದ್ರೆ ಮತ್ತೆ ಬ್ಲಾಸ್ಟ್ ಆಗ್ಬಿಡುತ್ತೋ ಗೊತ್ತಿಲ್ವೇ ಅಂತ ಯೋಚನೆ ಮಾಡ್ತಿರ್ಬೋದು ಅವರು. ಯಾಕಂದ್ರೆ ಒಂದ್ ಕಡೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ ಅಂತ ಡಿಕೆ ಬಹಿರಂಗವಾಗಿ ಆರ್ಭಟಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಅಧಿಕಾರ ಕೊಟ್ಟಿರೋ ಜನ ನನಗೆ ಕ್ಷಣಕ್ಕಲ್ಲ ನನಗೆ ಕೊಟ್ಟಿರೋದು 5 ವರ್ಷ ಕೊಟ್ಟಿರೋದು ಅಂತ ಸಿಎಂ ಹೇಳ್ತಿದ್ದಾರೆ. ಇಬ್ಬರ ದಾಟಿಯಲ್ಲೂ ಕೂಡ ಬಿಡಲ್ಲ ಅನ್ನೋ ಸಿಚುವೇಶನ್ ಇದೆ. ಯಾರು ಒಬ್ರು ಸ್ವಲ್ಪ ಮೆತ್ತಗಾಗಿದ್ರೆ ರಾಹುಲ್ ಗಾಂಧಿ ಬಂದು ಡಿಸಿಷನ್ ಕೊಟ್ಬಿಡ್ತಾ ಇದ್ರೇನೋ, ಹಿಂಗೆ ತೀರ್ಮಾನ ಆಗಿದೆ ಅಂತ ಹೇಳಿ. ಆದ್ರೆ ಇವರಿಬ್ರು ಮಾತಾಡ್ತಿರೋ ರೀತಿ ನೋಡಿದ್ರೆ ರಾಹುಲ್ ಗಾಂಧಿಗೆ ಡೆಫಿನೆಟ್ಲಿ ತಲೆ ಬಿಸಿ ಜಾಸ್ತಿ ಆಗಿರುತ್ತೆ. ಈಗ ಅವರು ಬಿಹಾರ ಎಲೆಕ್ಷನ್ ಆದ್ಮೇಲೆ 4-5 ದಿನ ಇರಲಿಲ್ಲ, ವಿದೇಶಿ ಪ್ರವಾಸ ಹೋಗಿದ್ರು. ಇಷ್ಟು ಗಲಾಟೆ ಆಗ್ತಿದೆ, ಹೈಕಮಾಂಡ್ ಅಂತಿದ್ದಾರೆ. ಆದ್ಮೇಲೆ ನೋಡಿದ್ರೆ ಹೈಕಮಾಂಡ್ ಮಾತಾಡೋಣ ಅಂತ ಹೋದ್ರೆ ಎಲ್ಲಿದ್ದಾರೆ? ಇಲ್ಲ, ವಿದೇಶಿ ಪ್ರವಾಸದಿಂದ ವಾಪಸ್ ಬರಬೇಕು ಅಂತ ಆಯ್ತು. ಈಗ ಮತ್ತೆ 2-3-4 ದಿನ ಕಳೀತಾ ಬಂತು, ಇದುವರೆಗೂ ಏನೂ ಸುದ್ದಿ ಇಲ್ಲ. ಇದೇ ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ಇದನ್ನ ಈ ಕರ್ನಾಟಕದ ಈ ಕುರ್ಚಿ ಕುಸ್ತಿಯನ್ನ ಹೈಕಮಾಂಡ್ ಗಂಟಲಲ್ಲಿ ಸಿಕ್ಕಾಕೊಂಡಿರೋ ಮೀನಿನ ಮುಳ್ಳಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಈ ಕುರಿತು ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ಸ್ನೇಹಿತರೆ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಪಬ್ಲಿಷ್ ಆಗ್ತಿದಾವಲ್ಲ ಪ್ರತ್ಯೇಕವಾಗಿ, ಅವುಗಳನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಹಾಗೆ 7 ಸ್ಯಾಂಡ್ಸ್ ಟೂರಿಸಂ ನವರ ನೆಕ್ಸ್ಟ್ ಟ್ರಿಪ್ ಶಿರಡಿ ಸಾಯಿಬಾಬಾ, ನಾಶಿಕ್ ತ್ರಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ. ಫುಲ್ ಡೀಟೇಲ್ಸ್ ಇರುತ್ತೆ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಸಕ್ತರು ಕಾಲ್ ಮಾಡಿ. ರಾಹುಲ್ ಗಾಂಧಿಗೆ ಡಬಲ್ ಟ್ರಬಲ್. ಬಿಹಾರ ಚುನಾವಣೆಯಲ್ಲಿ ಬಿದ್ದಿರೋ ಹೊಡೆತಕ್ಕೆ ಕಾಂಗ್ರೆಸ್ ಪಾರ್ಟಿ ಈಗ ಕರ್ನಾಟಕದಲ್ಲಿ ಏನಾದರೂ ಕೂಡ ಸರ್ಕಾರ ಹೋಗಬಾರದು, ಸರ್ಕಾರ ಸೇಫ್ ಆಗಿರಬೇಕು, ಪಾರ್ಟಿ ಭವಿಷ್ಯ ಸೇಫ್ ಆಗಿರಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ. ಕರ್ನಾಟಕ ಬಹಳ ಇಂಪಾರ್ಟೆಂಟ್, ಆರ್ಥಿಕವಾಗಿ, ರಾಜಕೀಯವಾಗಿ, ಸಂಪನ್ಮೂಲ ದೃಷ್ಟಿಯಿಂದಲೂ ಕಾಂಗ್ರೆಸ್ಗೆ ಮುಖ್ಯ. ದಿಲ್ಲಿಯಲ್ಲಿ ಅಧಿಕಾರ ಹಿಡಿಬೇಕಂದ್ರೂ ಕೂಡ ಫ್ಯೂಚರ್ನಲ್ಲಿ ಯಾವಾಗಲಾದರೂ ಕೂಡ ಅವಾಗಲೂ ಕರ್ನಾಟಕದ ಪಾತ್ರ ಇಂಪಾರ್ಟೆಂಟೇ ಇರುತ್ತೆ. ಇವತ್ತು ದೇಶಾದ್ಯಂತ ನಿರಂತರ ಸೋಲು ಕಾಣ್ತಿರೋ ಕಾಂಗ್ರೆಸ್ಗೆ ನಿಮ್ಮ ಅಸ್ತಿತ್ವ ಎಲ್ಲಿದೆ ಅಂತ ಪ್ರಶ್ನೆ ಮಾಡೋರಿಗೆ ತೋರ್ಸೋಕಾದ್ರೂ ಕೂಡ ಕರ್ನಾಟಕ ಅನ್ನೋ ದೊಡ್ಡ ಭೂಪ್ರದೇಶ ತುಂಬಾ ಮುಖ್ಯ. ಆದ್ರೆ ಬಂದಿರೋ ಸಮಸ್ಯೆ ಇದೆಯಲ್ಲ, ಅದು ಈಸಿಯಾಗಿ ಪರಿಹರಿಸಕ್ ಆಗಲ್ಲ. ಇಲ್ಲಿ ಆ ತರ ಇದೆ. ಡಿಕೆ ಅವ್ರನ್ನ ತಗೊಳ್ಳಿ, ಡಿಕೆ ಈಸಿಯಾಗಿ ಅವ್ರನ್ನ ಇಷ್ಟ ಬಂದಂಗೆ ನಡ್ಸ್ಕೊಳಕ್ಕೆಲ್ಲ ಆಗಲ್ಲ. ಬದಿಗಿಡ್ರಿ ಅಂತ ಹೇಳಿ. ಯಾಕಂದ್ರೆ ಡಿಕೆ ಪೊಲಿಟಿಕಲ್ ಪವರ್, ಮನಿ ಪವರ್ ಅದೆಲ್ಲ ಒಂದು ಕಡೆ. ಆದರೆ ಡಿಕೆ ನೆಹರು ಗಾಂಧಿ ಫ್ಯಾಮಿಲಿ ಮೇಲೆ ಸಿಕ್ಕಾಪಟ್ಟೆ ನಿಷ್ಠ. ಕಳೆದ 30 ವರ್ಷಗಳಿಂದಲೂ ಕೂಡ ಅವರು ಫ್ಯಾಮಿಲಿಗೆ ತುಂಬ ನಿಷ್ಠರಾಗಿ ಬಂದಿದ್ದಾರೆ. ಸೋನಿಯಾ ನನ್ನಮ್ಮ, ರಾಹುಲ್ ನನ್ನ ಸಹೋದರ, ಪ್ರಿಯಾಂಕಾ ಸಹೋದರಿ ಅಂತ ಹೇಳೋ ಮಟ್ಟಿಗೆ ಅವರು ಅತಿಯಾದ ನಿಷ್ಠರು. ಮಧ್ಯದಲ್ಲಿ ಎಲ್ಲೂ ಕೂಡ ಪಕ್ಷ ನಿಷ್ಠೆಯನ್ನು ಚೇಂಜ್ ಮಾಡಿಲ್ಲ. ಆಫರ್ಸ್ ಬಂದ್ರೂ, ಪ್ರೆಷರ್ ಬಂದ್ರೂ ಚೇಂಜ್ ಮಾಡಿಲ್ಲ. ಹೈಕಮಾಂಡ್ ಹೇಳಿದ ಕೆಲಸಗಳನ್ನು ಕರ್ನಾಟಕದ ಹೊರಗೂ ಕೂಡ ಟ್ರಬಲ್ ಶೂಟರ್ ಆಗಿ ಡಿಶಮ್ ಅಂತ ಹೇಳಿ ಶೂಟ್ ಮಾಡಿ ಬಂದಿದ್ದಾರೆ. ಸೋನಿಯಾ ಗಾಂಧಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ತಾರೆ. ಹಾಗಾಗಿ ಇವ್ರ ವಿಚಾರದಲ್ಲಿ ಇಷ್ಟ ಬಂದ ಹಾಗೆ, ಮನಸ್ಸಿಗೆ ತೋಚಿದ ಹಾಗೆ ಸಡನ್ ಆತುರದ ನಿರ್ಧಾರ ಅಥವಾ ಟಫ್ ನಿರ್ಧಾರ ತಗೊಳ್ಳೋದು ಅಷ್ಟು ಸುಲಭ ಇಲ್ಲ. ಜೊತೆಗೆ ಡಿಕೆ ಕಾಂಗ್ರೆಸ್ ಪಾಲಿಗೆ ಫ್ಯೂಚರ್ನ ಕ್ಯಾಪಿಟಲ್, ಬಂಡವಾಳ. ಅವ್ರ ಹತ್ರ 2 ಥರದ ಸಂಪನ್ಮೂಲ ಇದೆ. ಒಂದು ಈ ಸಂಪನ್ಮೂಲನೂ ಇದೆ, ಇನ್ನೊಂದು ಈ ಸಂಪನ್ಮೂಲನೂ ಇದೆ. ಅಂದರೆ ಸಾವಿರಾರು ಕೋಟಿಯ ಆಸ್ತಿಯ ಒಡೆಯನೂ ಹೌದು, ದುಡ್ಡಿಂದು. ಮತ್ತೊಂದು ಕಡೆ ಅವ್ರ ಹತ್ರ ಏಜ್ ಕೂಡ ಇದೆ. ಸಿದ್ದು ಅವರ ವಯಸ್ಸು 78-80 ಆಗುತ್ತೆ ಇನ್ನು ಸ್ವಲ್ಪ ಟೈಮ್. ಆದರೆ ಡಿಕೆಗೆ 60ರ ಆಸುಪಾಸಲ್ಲಿದ್ದಾರೆ. ಸೊ ಫ್ಯೂಚರ್ನ ಬಂಡವಾಳ. ಈಗ ಬಿಟ್ಟರೂ ಕೂಡ ಕನಿಷ್ಠ 10-15 ವರ್ಷ ರಾಜ್ಯ ಸುತ್ತಾಡಿ ಪಕ್ಷ ಸಂಘಟನೆ ಮಾಡೋ ಶಕ್ತಿ ಇದ್ದಂಗೆ. ಏಜ್ ಒಂದು ನಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ ಹೇಳುತ್ತೆ. ಜೊತೆಗೆ ಆಗಾಗ ಇಡಿ ರೇಡ್ ಆದಾಗ ಆಗೋ ಏರುಪೇರು, ಸಿಎಂ ಕುರ್ಚಿ ಸಿದ್ದು ಬಿಟ್ಕೊಟ್ಟಿಲ್ಲ, ಮಾತುಕತೆ ನಡೆಸಬೇಕು, ಪವರ್ ಗೇಮ್ ಮಾಡಬೇಕು ಅಂದಾಗ ಆಗೋ ಡಿಕೆ ಆರೋಗ್ಯದ ಏರುಪೇರು, ಅದು ಕೂಡ ಸಿಎಂ ಕುರ್ಚಿ ಮೇಲೆ ಬಂದು ಕೂತ ಮೇಲೆ ಸೊಂಪಾಗಿ ಅದೆಲ್ಲ ಸರಿನೂ ಹೋಗಬಹುದು. ಸ್ಟ್ರಾಟಜಿ ಹೆಣಿತಾರೆ.
ಟ್ರಬಲ್ ಶೂಟರ್. ಆಗ್ಲೇ ಹೇಳಿದ ಹಾಗೆ ಬೇರೆ ರಾಜ್ಯಗಳಲ್ಲೂ ಕೂಡ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನ ಪೂರ್ತಿ ಒಳವ್ಯವಹಾರ ಆಡಳಿತದ ಅನುಭವ ಡಿಕೆಗಿದೆ. ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ಕೂಡ ನಿರಂತರವಾಗಿ ಅವರೇ ಕೂತ್ಕೊಂಡಿದೆ ಸುಮಾರು ವರ್ಷಗಳಿಂದ. ಸೊ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ನೋಡಿದಾಗ ಅವರು ಇಂಪಾರ್ಟೆಂಟೇ ಕಾಂಗ್ರೆಸ್ ಪಾರ್ಟಿಗೆ, ಬಿಟ್ಟು ಹಾಕೋಕ್ಕಾಗಲ್ಲ. ಜಾತಿ ರಾಜಕಾರಣ ತಗೊಂಡ್ರೂ ಕೂಡ ಇನ್ನು ಸುಮ್ಮನೆ ಆಗುತ್ತಾ? ಕಾಂಗ್ರೆಸ್ಗೆ ಅಹಿಂದ ಮತಗಳು ನಿರ್ಣಾಯಕ ಹೌದು, ಆದರೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಒಕ್ಕಲಿಗ ಮತಗಳು ಕೂಡ ಬೇಕಾಗುತ್ತೆ. ಕಾಂಗ್ರೆಸ್ನ ಹಳೆ ಬೇಸ್ ಓಲ್ಡ್ ಮೈಸೂರಲ್ಲಿ ಗೆದ್ದರೆ ಮಾತ್ರ ಕಾಂಗ್ರೆಸ್ಗೆ ಪವರ್, ಇಲ್ಲ ಅಂದರೆ ಏನು 80-90ಕ್ಕೆ ಬಂದು ನಿಂತ್ಕೋಬೇಕಾಗತ್ತೆ. ಉತ್ತರ ಕರ್ನಾಟಕದ ಕೆಲ ಭಾಗ ಮತ್ತು ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ಗೆ ಅಷ್ಟು ಸುಲಭ ಇಲ್ಲ ಡಿಕೆನ ಬದಿಗೆ ಹಾಕಿದ್ರೆ. ಹೀಗಾಗಿ ಹಳೆ ಮೈಸೂರಲ್ಲಿ JDSಗೆ ಪರ್ಯಾಯವಾಗಿ ಜಾತಿ ಲೀಡರ್ ಬೇಕು ಅಂದ್ರೂ ಕೂಡ ಡಿಕೆ ಬೇಕು. ಈಗಂತೂ ಸ್ವಾಮೀಜಿಗಳು ಕೂಡ ನಮ್ಮ ಸಮುದಾಯ ಅಂತ ಹೇಳಿ ಜಾತಿ ರಾಜಕಾರಣ ಮಾಡಕ್ಕೆ ಬಂದ್ಬಿಟ್ಟಿದ್ದಾರೆ, ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದಾರೆ. ಸೊ ಈ ಬಿಸಿಯಲ್ಲಿ ಡಿಕೆಗೆ ನಿರಾಸೆ ಮಾಡಿದ್ರೆ, ಡಿಕೆ ಏನಾದರೂ ಸಿಡಿದು ಹೋದರೆ ಒಕ್ಕಲಿಗ ವಿರೋಧಿ ಕಾಂಗ್ರೆಸ್ ಅನ್ನೋ ಹಣೆಪಟ್ಟಿ ಬೀಳುತ್ತೆ. ಈ ಹಿಂದೆ ಲಿಂಗಾಯತ ವಿರೋಧಿ ಕಾಂಗ್ರೆಸ್ ಅನ್ನೋ ಹಣೆಪಟ್ಟಿಯನ್ನು ಹಚ್ಕೊಂಡು ಸಮುದಾಯ ಸ್ಟ್ರಾಂಗ್ ಆಗಿ ಬಿಜೆಪಿ ಕಡೆ ಶಿಫ್ಟ್ ಆಗೋ ಕಾರಣ ಆಯಿತು. ವೀರೇಂದ್ರ ಪಾಟೀಲ್ ಅವರನ್ನ ರಾಜೀವ್ ಗಾಂಧಿ ಏರ್ಪೋರ್ಟಲ್ಲಿ ಸ್ಯಾಕ್ ಮಾಡಿ ಹೋದಾಗ, ಚೇಂಜ್ ಮಾಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿ ಹೋದಾಗ. ಸೊ ಈಗ ಜಾತಿ ರಾಜಕೀಯ ತುಂಬ ಜೋರಾಗಿ ನಡೆಯೋ ಕರ್ನಾಟಕದಂತಹ ಪ್ರೋಗ್ರೆಸಿವ್ ಸೋ ಕಾಲ್ಡ್ ಮುಂದುವರಿದ ವಿಚಾರಧಾರೆಯ ರಾಜ್ಯದಲ್ಲಿ ಇನ್ನೊಂದು ಸಮುದಾಯದ ಬೆಂಬಲವನ್ನು ಕೂಡ ಕಳ್ಕೊಂಡು ವಿಲನ್ ಆಗೋಕ್ಕೆ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ರೆಡಿ ಇಲ್ಲ. ಜೊತೆಗೆ ಫ್ಯೂಚರ್ನಲ್ಲಿ ಯಾರೂ ಕೂಡ 50-50 ರೂಲ್ ನಂಬಲ್ಲ. ಯಾರು ಕೂಡ ಹೈಕಮಾಂಡ್ನ ಕೊಟ್ಟಿರೋ ಮಾತು, ಹೈಕಮಾಂಡ್ ಮುಂದೆ ನಡೆದಿರೋ ಮಾತುಕತೆಗಳನ್ನು ಕೂಡ ನಂಬಲ್ಲ. ಇವಾಗ ಹಿಂಗಾಯ್ತು ಅಂತ ಹೇಳಿದ್ರೆ, ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಏನ್ರಿ ಹೈಕಮಾಂಡ್ ಲಾಸ್ಟ್ ಟೈಮ್ ಹೇಳಿ ಕೈ ಕೊಟ್ರಿ, ಡಿಕೆ ಕೈ ಕೊಟ್ಟಿಲ್ವೇನ್ರಿ, ನಂಗೆ ಇವಾಗಲೇ ಬೇಕು ಅಂತ ಎಲ್ಲ ಕುತ್ಕೊಂತಾರೆ. ಇವ್ರಿಗೆ ರಾಜಸಂಧಾನ ಮಾಡಿಸೋ ಸಾಮರ್ಥ್ಯ ಕೂಡ ಕಳೆದು ಹೋಗ್ಬಿಡುತ್ತೆ ಡಿಕೆಗೆ ಏನಾದರೂ ಕೈ ಕೊಟ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಇನ್ನು ವರ್ಸ್ಟ್ ಕೇಸ್ ಸಿನಾರಿಯೋ, ಸಿದ್ದು ಬಿಡಲಿಲ್ಲ, ಡಿಕೆ ಕೇಳಲ್ಲ, ಏನಾದರೂ ಕೂಡ ಬಿಜೆಪಿ ಬೇರೆ ಅವಿಶ್ವಾಸ ಮತವನ್ನು ನಾವು ಮಂಡಿಸ್ತೀವಿ ಅಂತ ಹೇಳ್ತಿದ್ದಾರೆ, ವೋಟ್ ಹಾಕಿ ಡಿಕೆ ಬೆಂಬಲಿಗರು ಸಿದ್ದು ಸರ್ಕಾರಕ್ಕೆ ಕೈ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಬೀಳೋ ಸಿಚುವೇಶನ್ ಬಂತು ಅಂದರೆ ಅದಂತೂ ಇನ್ನೂ ದೊಡ್ಡ ಅವಮಾನ, ಮುಖಭಂಗ, ಮುಜುಗರ. ಗೊತ್ತಿರಲಿಲ್ವೇನ್ರಿ ನಿಮಗೆ ಇದು ಹಿಂಗಾಗುತ್ತೆ ಅಂತೇಳಿ? ಮುಂಚೆನೇ ಕರೆಕ್ಟಾಗಿ ಏನಾದ್ರು ಮಾಡಬೇಕಾಗಿತ್ತಲ್ವ, ಹ್ಯಾಂಡಲ್ ಮಾಡಬೇಕಾಗಿತ್ತಲ್ವ ಅನ್ನೋ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗಂತ ಸಿದ್ದರಾಮಯ್ಯರನ್ನು ಇಳಿಸೋದು ಈಸಿನಾ? ಅದು ಇನ್ನೂ ಕಷ್ಟ. ಈಗ ಆಲ್ರೆಡಿ ಸಿದ್ದರಾಮಯ್ಯ ಜನಾದೇಶ ಕ್ಷಣಕ್ಕಲ್ಲ 5 ವರ್ಷಕ್ಕೆ ಅಂತ ಹೇಳಿದ್ದಾರೆ. ನಿಜ, ಅವರೇ ಆಯಿತು ತಗೊಳಪ್ಪ, ಆಯಿತು ನಂದು 7.5 ವರ್ಷ ಒಟ್ಟು ಮುಖ್ಯಮಂತ್ರಿ, ಭಾಳ ವರ್ಷಗಳಿಂದ ಮಂತ್ರಿ ಉಪಮುಖ್ಯಮಂತ್ರಿಗಳಾಗಿದ್ದೇನೆ, ಆಮೇಲೆ ಮುಖ್ಯಮಂತ್ರಿನೂ 7.5 ವರ್ಷ ಆಗಿದ್ದೇನೆ, ಆಯಿತು ಮಾಡ್ತಾಗ ಅಂತ ಕೊಟ್ಟು ಇಳಿದ್ರೆ ರಾಹುಲ್ ಗಾಂಧಿಯವರು ಹಬ್ಬ ಬದುಕಿದೆಯಾ ಬಡಜೀವ ಅಂತ ಸುಮ್ಮನಾಗ್ಬೋದು. ಆದರೆ ಹಂಗೆ ಮಾಡ್ತಿಲ್ವೇ? ಸಿದ್ದರಾಮಯ್ಯವರು ಪಟ್ಟು ಗಟ್ಟಿ ಮಾಡ್ತಿದಾರಲ್ಲ. DK ಶಿವಕುಮಾರ್ ಸುತ್ತ ಮಾಧ್ಯಮಗಳಿರೋ ಫೋಟೋ ಹಾಕಿ ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂದರೆ ಇವರು ಸಾವಿರಾರು ಜನರ ಮುಂದೆ ನಿಂತ್ಕೊಂಡು ಹಿಂಗಂತಿರೋದು ಬ್ಯಾಕ್ ಸೈಡಿಂದ ಫೋಟೋ ಹಾಕ್ಕೊಂಡು ಜನನಾಯಕರು ಸಿದ್ದರಾಮಯ್ಯ ಅವ್ರೇನು ಹಾಕಿದ್ದಾರೆ? ಯಾವುದು ವರ್ಡ್ ಪವರು? ಎಂಥದ್ದು ವರ್ಡ್ ಪವರು? ಜನರ ಜೀವನ ಸುಧಾರಿಸುತ್ತೆ ಅಂದರೆ ಅದು ವರ್ಡು, ಆ ಮಾತು. ಅದಿಲ್ಲ ಅಂತ ಹೇಳಿದ್ರೆ, ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಆ ವರ್ಡಿಗೆ ಯಾವುದೇ ಬೆಲೆನೇ ಇಲ್ಲ ಅನ್ನೋ ಹೇಳಿಕೆ ಕೊಡ್ಬೇಕಾ? ಅದು ಫೋಟೋ ಹಾಕಿ ಅವರು ಸೇಮ್ ಡೇನೆ ಕೌಂಟರ್ ಪೋಸ್ಟ್ ಹಾಕಿಬಿಡ್ಬೇಕಾ ಸಿದ್ದರಾಮಯ್ಯನವರು? ಅಲ್ಲಿ ಮೆಸೇಜ್ ಕ್ಲಿಯರ್, ನಾನು ಬಿಡಲ್ಲ, ಹೈಕಮಾಂಡ್ ಲೋ ಕಮಾಂಡ್ ಯಾವ ಕಮಾಂಡ್ ಹೇಳಿದ್ರು ನಾನು ಹೇಳ್ದಂಗೆ ಆಗಬೇಕು ಅಂತ ಸಿದ್ದರಾಮಯ್ಯವರು ಕೂತಿದ್ದಾರೆ. ಅವ್ರನ್ನ ಕೂಡ ಒತ್ತಾಯಪೂರ್ವಕವಾಗಿ ಇಳಿಸಕ್ಕೆ ಬರೋದಿಲ್ಲ. ಅಗೇನ್ ಇಡೀ ಸರ್ಕಾರವನ್ನು ಕೆಡವಿ ಹಾಕೋ ಸಾಮರ್ಥ್ಯ, ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ಮಲಗಿಸಿಬಿಡೋ ಸಾಮರ್ಥ್ಯ ಸಿದ್ದರಾಮಯ್ಯ ಅವರಿಗೂ ಇದೆ. ಆಲ್ರೆಡಿ ಆರೋಪ ಇದೆ, ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರಕ್ಕೆ ಅದೃಶ್ಯವಾಗಿ ಆಪರೇಷನ್ ಮಾಡಿದ್ದು BJP ಆಪರೇಷನ್ ಎಕ್ಸ್ಪರ್ಟ್ಗಳು ಅಲ್ಲ, JDSನ ಆಪರೇಷನ್ ಎಕ್ಸ್ಪರ್ಟ್ಗಳು ಅಲ್ಲ, ಅದು ಸಿದ್ದರಾಮಯ್ಯ ಕ್ಯಾಂಪ್ನ ಆಪರೇಷನ್ ಎಕ್ಸ್ಪರ್ಟ್ಗಳು. ಅಲ್ಲಿ ಧರ್ಮಸ್ಥಳದ ಹತ್ರ ನಡೆದಂತಹ ಸಿದ್ದರಾಮಯ್ಯನವರ ಪ್ರಕೃತಿ ಚಿಕಿತ್ಸೆಯ ವಾಸ ಇತ್ತಲ್ಲ 1 ವಾರದ್ದು, ಅಲ್ಲೇ ಎಲ್ಲ ಸ್ಕೀಮ್ ಆಯಿತು ಅನ್ನೋ ಆರೋಪಗಳನ್ನು ಕೂಡ ಮಾಡಲಾಗುತ್ತೆ. ಸೊ ಹೆಂಗೂ ರಿಟೈರ್ ಆಗ್ತಾ ಇದ್ದೀನಿ, ಇನ್ನೇನಿದೆ, ನಾನು ಹೆಂಗೂ 2 ವರ್ಷ ಬಿಟ್ಟು ರಿಟೈರ್ ಮಗ ಹೇಳಿದಾರಲ್ಲ ಸಿದ್ದರಾಮಯ್ಯವ್ರ ಮಗ, ನಮ್ಮ ಅಪ್ಪ ಹೆಂಗೆ ರಾಜಕೀಯ ಜೀವನದ ಕೊನೆಗಾಲ ಇದು ಅಂಥೇಳಿ. ಅಂದರೆ ಅವರು ಆಲ್ರೆಡಿ ಹಿಂಟ್ ಕೊಟ್ಟಾಗಿದೆ, 80 ಬೇರೆ ಆಗ್ತಾ ಬರುತ್ತೆ. ಸೊ ರಾಜಕೀಯ ಜೀವನದ ಕೊನೆಗಾಲ, ರಿಟೈರ್ ಹೆಂಗೂ ಆಗ್ತಾ ಇದ್ದೀನಿ ನಾನು, ಇದ್ರೆ ಇನ್ನೊಂದು 2 ವರ್ಷ ತಳ್ಬೋದಲ್ಲ ಮುಖ್ಯಮಂತ್ರಿಯಾಗಿ, ಮತ್ತೇನಿಲ್ವಲ್ಲ ಅವಕಾಶ, ಹೋದರೂ ಹಬ್ಬಬ್ಬ ಅಂದ್ರೆ ಏನು ಹೋಗುತ್ತೆ, ನನ್ನ ತಾಕತ್ತು ತೋರಿಸ್ದಂಗೆ ಆಗುತ್ತೆ ತಗ ಅಂತ ಸಿದ್ದರಾಮಯ್ಯನವರು ಕೂಡ ಗಟ್ಟಿಯಾಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಮತ್ತೆ ಅಲ್ಲಿ ಸರ್ಕಾರವನ್ನು ಕೆಡವು ಬಿಡ್ತಾರ ಅನ್ನೋ ಹೆದರಿಕೆ ರಾಹುಲ್ ಗಾಂಧಿಗಿದೆ. ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ತೀನಿ ಅಂತ ಹೊರಟ್ರೆ ಸೀದಾ ಅವ್ರು ಹೇಳ್ದಂಗೆಲ್ಲ ಕೇಳೋರಲ್ಲ ಅಂತಲೂ ಗೊತ್ತು. ಈ ಹಿಂದೆ ಒಂದ್ಸಲಿ ಚುನಾವಣೆಯಲ್ಲಿ ಏನಾಗಿತ್ತು ಗೊತ್ತಾ? ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರೆಲ್ಲ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಆ ಕ್ಲಿಪ್ ಸಿಗ್ಬೋದು ನೋಡಿ ನೀವು, ಒಂದು 4-5 ವರ್ಷದ ಹಿಂದೆ ಅಂತ ಕಾಣುತ್ತೆ. ಆ ಟೈಮ್ನಲ್ಲಿ ರಾಹುಲ್ ಗಾಂಧಿಗೆ ಕರ್ನಾಟಕದಲ್ಲೇ ಕೆಳಗಡೆ ಒಂದು ಪ್ರಶ್ನೆಯನ್ನು ಕೇಳಲಾಯಿತು, ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ, ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಪ್ರಶ್ನೆಯನ್ನು ಕೇಳಲಾಯಿತು. ಅವ್ರು ಯೋಚನೆ ಮಾಡ್ತಾ ಇದ್ರು ಏನು ಹೇಳೋದು ಅಂಥೇಳಿ. ಪಕ್ಕದಲ್ಲಿದ್ರು ಸಿದ್ದರಾಮಯ್ಯ ವೇದಿಕೆ ಮೇಲೆ ಹಿಂಗೆ ಇಸ್ಕೊಂಡು ಮೈಕ್ ಇಸ್ಕೊಂಡು ಫುಲ್ ಜೋರಾಗಿ, ಹಾಂ ಯಾಕೆ ಗೊತ್ತಾ
ಆಗಲ್ವಾ ಅಂತ ಫುಲ್ ಸ್ವ್ಯಾಗಲ್ಲಿ ಆನ್ಸರ್ ಮಾಡಿ ಚೆನ್ನಾಗಿ ಆನ್ಸರ್ ಮಾಡಿದರು. ಏನು ಆನ್ಸರ್ ಮಾಡಿದರು ಅಂತ ಹೇಳಿದ್ರೆ ಆ ಸ್ವ್ಯಾಗ್ ಅವ್ರು ತೋರಿಸಿದ್ದು ಯಾವ ಥರ ಅಂಥೇಳಿ. ಬಟ್ ಆನ್ಸರ್ ಕರೆಕ್ಟಾಗಿ ಮಾಡಿದ್ರು. ಅವ್ರು ಏನು ಹೇಳಿದರು ಅಂದರೆ, ನಿಮ್ಮ ಮನೇಲಿ 3-4 ಜನ ಮಕ್ಕಳಲ್ಲಿ ಒಂದು ಮಗು ತುಂಬ ವೀಕ್ ಇದೆ ಅಂತ ಹೇಳಿದ್ರೆ ಏನು ಮಾಡ್ತೀರಿ? ಬಿಟ್ಟಾಕ್ಬಿಡ್ತೀರಾ? ಸಾಯಿಲೆ ಅಂತ ಬಿಟ್ಬಿಡ್ತೀರಾ? ಮಗುನ ನೀವು ಚೆನ್ನಾಗಿ ನೋಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟು ಔಷಧಿ ಕೊಟ್ಟು ಡಾಕ್ಟ್ರಿಗೆ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಎಕ್ಸ್ಟ್ರಾ ಪೋಷಕಾಂಶ ಕೊಟ್ಟು ಗಟ್ಟಿ ಮಾಡೋಕ್ಕೆ ಪ್ರಯತ್ನ ಪಡಲ್ವಾ? ಹಂಗೆಯಾ ಅಂಥೇಳಿ ಮೈಕ್ ಕೊಟ್ಟು ಹೋಗಿದ್ರು ರಾಹುಲ್ ಗಾಂಧಿ ಕೈಲಿ. ಹಾಂ ಅಂಥೇಳಿ ರಾಹುಲ್ ಗಾಂಧಿ ಫುಲ್ ಖುಷಿ ಪಟ್ಟಿದ್ರು ಅವಾಗ ಆನ್ಸರ್ ನೋಡಿ. ಸೊ ಇದೆಲ್ಲ ಯಾಕೆ ಹೇಳಿದ್ದು ಅಂದರೆ, ಸಿದ್ದರಾಮಯ್ಯನವರು ಯಾವ ಕಮಾಂಡ್ಗೂ ಕೇಳೋರಲ್ಲ ಅಂಥೇಳಿ. ಜೊತೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಗೆ ಬಂದು ಸೀದಾ ಅಪೋಸಿಷನ್ ಲೀಡರ್, ಆಮೇಲೆ ಸೀದಾ ಮುಖ್ಯಮಂತ್ರಿ, 2 ಸಲ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಸಿದ್ದರಾಮಯ್ಯನ ಮೇಲೆ ಭಾಳ ಪ್ರೀತಿ ಇದೆ ಹೈಕಮಾಂಡ್ಗೆ ಅಂತಲ್ಲ. ಅವರು ಏನು ತಗೊಂಬರ್ತಾ ಇದ್ದಾರೆ ಪಾರ್ಟಿಗೆ ಅನ್ನೋದ್ರ ಆಧಾರದ ಮೇಲೆ. ಅಹಿಂದ ಮತ ಬ್ಯಾಂಕನ್ನು ಕಾಂಗ್ರೆಸ್ಗೆ ಗಟ್ಟಿ ಮಾಡಿದವರು ಸಿದ್ದರಾಮಯ್ಯನವರು. ಸಿ ವೋಟರ್ ನಡೆಸಿದ ಸರ್ವೆ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಪೈಕಿ ಅತಿ ಹೆಚ್ಚು ಅಹಿಂದ ಮತ ಸೆಳೆಯೋ ತಾಕತ್ತಿರೋದು ಸಿದ್ದರಾಮಯ್ಯ ಅವರಿಗೆ. ಪರಿಶಿಷ್ಟ ಮತಗಳನ್ನು ತಗೊಂಡ್ರೆ 41% ಮತಗಳು ಸಿದ್ದರಾಮಯ್ಯ ಪರ, ಡಿಕೆಗೆ 7% ಅಷ್ಟೇ. ಮಲ್ಲಿಕಾರ್ಜುನ ಖರ್ಗೆ ಅವರ ಪರ ಜಸ್ಟ್ 3.4% ಪರಿಶಿಷ್ಟ ಸಮುದಾಯದ ಬೆಂಬಲ. ಜೆಡಿಎಸ್ ಬಿಜೆಪಿ ನಾಯಕರ ಪರ 47% ಇದೆ. ಸೊ ಕಾಂಗ್ರೆಸ್ ಪಾಲಿಗೆ ಅತಿ ದೊಡ್ಡ ಮತ ಸೆಳೆಯೋ ಮ್ಯಾಗ್ನೆಟ್ ಸಿದ್ದರಾಮಯ್ಯ. ಎಸ್ಟಿ ಸಮುದಾಯದ ಮತಗಳಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ನಾಯಕರು ಅರ್ಧ ಪಾಲನ ಹೊಂದಿದ್ರೆ ಸಿದ್ದರಾಮಯ್ಯ ಪರವಾಗಿ 35% ಇದೆ. ಎಸ್ಟಿ ಸಮುದಾಯದ ಬೆಂಬಲ ಡಿಕೆಗಿರೋದು ಜಸ್ಟ್ 5.9%. ಒಬಿಸಿ ತಗೊಂಡ್ರೆ ರಾಜ್ಯದಲ್ಲಿ 33% ಒಬಿಸಿ ಸಮುದಾಯ ಸಿದ್ದರಾಮಯ್ಯ ಪರ ಇದೆ, 6% ಡಿಕೆ, 0.6% ಅಷ್ಟೇ ಖರ್ಗೆ ಅವರ ಪರ. ಅಗೇನ್ ಬಿಜೆಪಿ ಜೆಡಿಎಸ್ ನಂಬರ್ ನೋಡ್ತಾ ಇದ್ದೀರಾ, ಇವರಲ್ಲಿ ಸ್ಟ್ರಾಂಗ್ ಇದ್ದಾರೆ ಒಬಿಸಿಯಲ್ಲಿ. ನೆಕ್ಸ್ಟ್ ಮುಸ್ಲಿಂ ತಗೊಂಡ್ರೆ 74% ಮುಸ್ಲಿಮರು ಸಿದ್ದರಾಮಯ್ಯಗೆ ಬೆಂಬಲ ಕೊಡ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಎಲ್ಲ ಸೇರಿದ್ರೆ 14% ಆಸುಪಾಸು, ಡಿಕೆಗೆ 9%. ಕ್ರೈಸ್ತರ ಸಂಖ್ಯೆ ಕೂಡ ಹೆಚ್ಚು ಕಮ್ಮಿ ಸೇಮ್ ಬರುತ್ತೆ, 62% ಕ್ರೈಸ್ತರು ಸಿದ್ದರಾಮಯ್ಯ ಪರ ಇದ್ದಾರೆ, ಉಳಿದವರಿಗೆಲ್ಲ ಹಂಚಿ ಹೋಗಿದೆ ಇದು. ಸೊ ಮೋಸ್ಟ್ ಪಾಪ್ಯುಲರ್ ಕಾಂಗ್ರೆಸ್ ಲೀಡರ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು. ಸೊ ಇವರನ್ನು ಒತ್ತಡ ಹೇರಿ ಇಳಿಸಿದ್ರೆ ಅವರೇನಾದರೂ ಉಲ್ಟಾ ಹೊಡೆದು ಬಿಟ್ರೆ ಆ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ಅವರು ಮಾತಾಡ್ತಿರೋ ರೀತಿ ನೋಡ್ತಾ ಇದ್ರೆ. ಆವಾಗ ಮತಗಳು ಚದರಿ ಹೋಗಬಹುದು ಕಾಂಗ್ರೆಸ್ ಪಾರ್ಟಿಗೆ ಅನ್ನೋ ಹೆದರಿಕೆ ಇದೆ ಅವರಿಗೆ. ಜೊತೆಗೆ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ನಡೆಸ್ತಿರೋ ಪಾಲಿಟಿಕ್ಸ್, ಹಿಂದುಳಿದ ವರ್ಗದ ಮತಗಳನ್ನು ಮತ್ತೆ ಗೆಲ್ಲೋಕೆ ಅವರು ನಡೆಸ್ತಿರೋ ಪ್ರಯತ್ನ, ಅದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಕಾಣುತ್ತೆ ಬಿಡ್ರಿ. ಕರ್ನಾಟಕದಲ್ಲಿ ಏನು ಮಾಡಿದ್ದು ನೀವು? ಅವ್ರನ್ನ ಇಳಿಸ್ಬಿಟ್ಟು ಡಿಕೆನ್ ಕೂರಿಸಿ ಬಂದ್ರಲ್ವಾ, ಪ್ರಬಲರನ್ನ ಕೂರಿಸಿ ಬಂದ್ರಲ್ವಾ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ ಪಾರ್ಟಿಗೆ ಕೇಳಲಾಗುತ್ತೆ. ಫೈನಲ್ ಎಲ್ಲಕ್ಕಿಂತ ಮುಖ್ಯವಾಗಿ ಶಾಸಕರ ಬೆಂಬಲ, ಸಿದ್ಧಾಂತ, ಕೊಟ್ಟ ಮಾತು ಅಂತ ಏನೇ ತಿಪ್ಪರ್ಲಾಗ ಹಾಕಿದ್ರು ಕೊನೆಗೆ ಶಾಸಕರ ಬೆಂಬಲ ಮುಖ್ಯ ಆಗತ್ತಲ್ಲ. ಇಡೀ ರಾಜ್ಯಾದ್ಯಂತ ಜಾತಿ ಸಮೀಕರಣ ಮಾಡಿ ಅಲ್ಲಲ್ಲಿ ಬೆಂಬಲಿಗರನ್ನ ಇಟ್ಕೊಂಡಿರೋ ಸಿದ್ದರಾಮಯ್ಯ ದೊಡ್ಡ ಪ್ರಮಾಣದಲ್ಲಿ ಶಾಸಕರ ಬೆಂಬಲ ಹೊಂದಿದ್ದಾರೆ. ಆ ಶಾಸಕರಿಗೆಲ್ರಿಗೂ ಸಿದ್ದರಾಮಯ್ಯ ಮೇಲೆ ಭಾರಿ ಪ್ರೀತಿ ಇದೆ ಅಂತಲ್ಲ, ಅವರ ಕ್ಷೇತ್ರಗಳಲ್ಲಿ ಅವ್ರಿಗೆ ಬೀಳೋ ಓಟ್, ಅವ್ರಿಗೆ ಬರೋ ಓಟ್ಸ್ ಇದಾವಲ್ಲ, ಅದರಲ್ಲಿ ಸಿದ್ದರಾಮಯ್ಯ ಅವ್ರ ಥರ ಓಟ್ ಬ್ಯಾಂಕ್ ಇದೆಯಲ್ಲ, ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡ್ತಿರೋ ಶಾಸಕರುಗಳು ಕೂಡ ಇದ್ದಾರೆ. ಕರ್ನಾಟಕದಾದ್ಯಂತ ಇರೋ ಶಾಸಕರುಗಳಲ್ಲಿ 3/4 ಶಾಸಕರು ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ ಕಾಂಗ್ರೆಸ್ನ ಒಳಗಡೆ. ಅದರಲ್ಲಿ ಪ್ರಭಾವಿ ಶಾಸಕರು ಕೂಡ ಡಜನ್ ಗಟ್ಟಲೆ ಸಿಗ್ತಾರೆ, ಮಂತ್ರಿಗಳು ಸಿಗ್ತಾರೆ. ಹೀಗಿರ್ಬೇಕಾದ್ರೆ ಡಿಕೆನ್ CM ಅಂತ ಹೇಳಿ ಅನೌನ್ಸ್ ಮಾಡಿದ್ರೆ ಅವ್ರು ಕೈ ಕೊಟ್ಟರೆ ಏನು ಮಾಡೋದವರೆಲ್ಲ ಅನ್ನೋ ಹೆದರಿಕೆ ಇದೆ. ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಡಿಕೆ ನೇತೃತ್ವದಲ್ಲೇ ಹೋಗೋಣ ಅಂದರೂ ಕೂಡ ಅವಾಗ ಏನಾಗಬಹುದು? ಡಿಕೆ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಯುನೈಟ್ ಆಗಿರೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಇದೇ ಕಾರಣಕ್ಕೆ ಹೇಳಿದ್ದು ರಾಹುಲ್ ಗಾಂಧಿಗೀಗ ಅಲ್ಗಾಡಕ್ಕಾಗಲ್ಲ ಅಂಥೇಳಿ ಆ ರೀತಿ ಲಾಕ್ ಆಗಿದ್ದಾರೆ. ಅವರ ಜೀವ ಇಕ್ಕಳದಲ್ಲಿ ಸಿಕ್ಕಿದೆ. ಇಕ್ಕಳದಲ್ಲೇ ಇರಂಗೂ ಇಲ್ಲ, ಅಲ್ಗಾಡಂಗೂ ಇಲ್ಲ, ಆ ರೀತಿ ಆಗಿದೆ. ಈಗ ನೋಡಬೇಕು ಯಾವಾಗ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅಂಥೇಳಿ. ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಅಂತ 3 ಸಲ ಸಿದ್ದರಾಮಯ್ಯ ಹೇಳಿದ್ದಾರೆ. ಡಿಕೆ ಅವರು ಕೂಡ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಹೈಕಮಾಂಡ್ ಬೇಗ ನಿರ್ಧಾರ ಮಾಡುತ್ತೆ ಅನ್ನೋ ಥರದಲ್ಲಿ ಹೇಳಿಕೆ ಕೊಡ್ತಿದ್ದಾರೆ. ರಾಹುಲ್ ಗಾಂಧಿ ಯಾವಾಗ ಚೆಂಡನ್ನು ಕಿಕ್ ಮಾಡ್ತಾರೆ ನೋಡಬೇಕು. ಚೆಂಡು ರಾಹುಲ್ ಗಾಂಧಿ ಅಂಗಳದಲ್ಲೋ ಸೋಫಾ ಮುಂದೆನೋ ಒಟ್ಟಿನಲ್ಲಿ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ನಮಸ್ತೆ.